ನಮಸ್ತೆ ಮಾ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಪಾ? ಪುಷ್ಪ. ಸ್ವಲ್ಪ ಜೋರಾಗಿ ಮಾತಾಡಿ. ಪುಷ್ಪ. ನೀವು ಎಲ್ಲಿಂದ ಬರ್ತಾ ಇರೋದು? ಇಟ್ಮಡುಗಿಂದ ಬರ್ತಾ ಇರೋ. ಸರಾಕೆ ವಿಷಯ ತಿಳಿಸಿದ್ ಯಾರು ಮಾ? ಫ್ರೆಂಡ್ ಒಬ್ಬರು ತಿಳಿಸಿದ್ರಲ್ವಾ? ನಮ್ಮ ಸರಾಕೆ ವಿಷಯ ತಿಳಿದ ಮೇಲೆ ಇಲ್ಲಿ ಬಂದು ಸರಾಕೆಗೆ ಬಂದು ಎಷ್ಟು ದಿನ ಆಯ್ತು ನೀವು? 11 days. 11 days ಆಗಿದೆ. 11 days ಆಗಿದೆ ಸರಾಕೆರ್ ಬಂದು ಥೆರಪಿನ ತಗೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಸರಾಕೆರ್ ಬರೋಕ್ಕೂ ಮುಂಚೆ ನಿಮ್ಗೇನೆಲ್ಲ ಪ್ರಾಬ್ಲಮ್ ಇತ್ತು? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಕಾಲು ನೋವಿತ್ತು, ಬ್ಯಾಕ್ ಪೇನ್ ಶುರುವಾಗಿತ್ತು. ಈಗ ಯಾವುದು ಕಾಣಿಸ್ತಾ ಇಲ್ಲ. 11 days ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇತ್ತು, ಬ್ಯಾಕ್ ಪೇನ್ ಇದೆ ಅಂತೇಳಿ, ಕಾಲು ನೋವು ಇದೆ ಅಂತ ಹೇಳ್ತಿದ್ದಾರೆ, ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಇವತ್ತಿನ ಸರಾಕೆರ್ ಬಂದು 11 ದಿನದಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಗುಣ ಆಗಿದೆ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್. ನಮ್ಗೆಲ್ಲ ನಮ್ಮ ಮನೆಯವರನ್ನು ಬ್ಯಾಕ್ ಪೇನ್ ಅಂತ ಇದ್ರು. ಇವಾಗ ಅವರು 7 days ಆಯ್ತು, ಸ್ವಲ್ಪ ನನಗೆ ವಾಸ ಆಗ್ತಾ ಇದೆ. ನೋಡಿದ್ರೆ 7 daysಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ತುಂಬಾ. 7 ದಿನದಲ್ಲಿ ಅವ್ರಿಗೂ ಗ್ಯಾಸ್ಟ್ರಿಕ್ ಇದೆ, ಮತ್ತೆ ಅದ್ರ ಜೊತೆಗೆ ಬ್ಯಾಕ್ ಪೇನ್ ಇತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾನು ಥೆರಪಿ ತಗೊಳ್ತಾ ಇರ್ಬೇಕಾದ್ರೆ ಎಷ್ಟೇ ವಾಕ್ ಮಾಡಿದ್ರೆ ನಂಗೆ ಇಷ್ಟು ಬೆವರೊಂದು ಬರ್ತಾ ಇರಲಿಲ್ಲ. ಆದ್ರೆ ನಮ್ಗೆ ಮಿರಾಕಲ್ ಬೆಡ್ CCMF ಅಂತ ಹೇಳ್ತೀವಿ. CCMF ಅಂದ್ರೆ ಸರಾಕೆರ್ ಮಲ್ಟಿ ಫಂಕ್ಷನ್ ಅಂತ ಹೇಳುವಂಥದ್ದು. ಈ CCMF ಬೆಡ್ ಮ್ಯಾಟ್ ಥೆರಪಿ ತಗೊಳ್ತಾ ಇರ್ಬೇಕಾದ್ರೆ ಇನ್ನೂ ಅವ್ರ ಬೆವರಲ್ಲಿ ಅವ್ರ ಮೈಲಿರಂತ ಕೆಟ್ಟ ಟಾಕ್ಸಿಸ್ ಹೆಂಗ್ ಬರ್ತಾ ಇದೆ ನೋಡಿ. ಅದಕ್ಕೆ ಇಷ್ಟ ಆಯ್ತು. ಎಷ್ಟು ಕಷ್ಟ ಆದ್ರೂ ಕಷ್ಟಪಟ್ಟು ತಗೊಂಡು ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಇದೆಲ್ಲ ಪರ್ಚೇಸ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಗತ್ತೆ. ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ಪ್ರಾಡಕ್ಟ್ ತಗೋಬೇಕು ಅಂತ ಹೇಳಿ ನಿಮ್ಗೆ ಅಮೌಂಟ್ ಜಾಸ್ತಿ ಅನಿಸ್ತಾ ಇದೆಯಾ? ಆರೋಗ್ಯಕ್ಕೋಸ್ಕರ ಅದಕ್ಕೆ ಯೋಚನೆ ಮಾಡಂಗಿಲ್ಲ. ನಮ್ಮ ಆರೋಗ್ಯ ಬೇಕಾದ್ರೆ ಇವಾಗ ರೀಸೆಂಟಾಗಿ ನನ್ನ ಸರ್ಜರಿ ಆಯಿತು. ಸಡನ್ನಾಗಿ ಒಂದೇ ದಿವಸ 1 ಲಕ್ಷ ರೂಪಾಯಿ ಕಟ್ವಿ. ಮೊದಲೇ ಗೊತ್ತಿದ್ರೆ ಆ 1 ಲಕ್ಷ ರೂಪಾಯಿನಲ್ಲಿ ಎಲ್ಲರೂ ಆರೋಗ್ಯ ಕಾಪಾಡ್ಕೊತಾ ಇದ್ವಿ ಮನೆಯಲ್ಲಿ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇನ್ನೂ ಬರೋ ನಮ್ಮ ಮಗಳಿಗೂ ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಒಂದು ಆರೋಗ್ಯ ದೇವತೆ ಇರಬೇಕು ಅಂತ ತಗೊಂತಾ ಇದೀನಿ. ಖುಷಿ. ಸಡನ್ ಆಗಿ ಅಂತೇಳಿ ಡಾಕ್ಟರ್ ಹತ್ರ ಹೋದಾಗ ಏನೇ ಒಂದು ಪ್ರಾಬ್ಲಮ್ಸ್ ಅಂದ್ರೆ ಲಕ್ಷಾರು ದುಡ್ಡುಗಳನ್ನ ಖರ್ಚನ್ನ ಆಗುತ್ತೆ. ಆಲ್ರೆಡಿ 1 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿದ್ರೆ ಅವ್ರ ಹೆಲ್ತ್ಗೋಸ್ಕರನೇ. ಇವತ್ತಿನ ದಿನ ಅದಕ್ಕೂ ಸರಾಕೆ ಮುಂಚೆನೆ ಗೊತ್ತಾಗಿದ್ದು 1 ಲಕ್ಷ ನನಗೆ ಉಳಿತಾ ಇತ್ತು, ಈಗ ಅದಕ್ಕೂ ನಮ್ಗೆ ಈ ಒಂದು ಅಮೌಂಟ್ ಜಾಸ್ತಿ ಅಂತ ಹೇಳಿ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆರೋಗ್ಯಕ್ಕೆ ಮುಂದೆ ಹಣ ಜಾಸ್ತಿ ಅನ್ಸುತ್ತಾ? ಇಲ್ಲ, ಹೌದಲ್ವಾ? ಯಾಕಂದ್ರೆ ನಮ್ಮ ಒಂದು ಥೆರಪಿ ನಿಮ್ಗೆ ನ್ಯಾಚುರಲ್ ಆಗಿ ನಿಮ್ಗೆ ಏನಾಗುತ್ತೆ, ಆರೋಗ್ಯನ ಸಿಗ್ತಾ ಇದೆ. ಹೌದಾ? ಮೆಡಿಸಿನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಆಪರೇಷನ್ ಇಲ್ವೇ ಇಲ್ಲ. ಆದ್ರೆ ಆರೋಗ್ಯವಾಗಿ ಹೆಲ್ತಿಯಾಗಿ ಫ್ಯಾಮಿಲಿ ಮೆಂಬರ್ಸ್ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಸರಾಕೆರ್ ಪ್ರಾಡಕ್ಟ್ ನಿಮ್ಗೆ ಜಾಸ್ತಿ ಅಮೌಂಟ್ ಅಂತ ಅನಿಸ್ತಾ ಇಲ್ಲ, ಅದಲ್ಲ? ಎಷ್ಟು ಜೀವಗಳನ್ನು 3 ಜೀವನ ಕಾಪಾಡಿದ್ದೀರಾ ಅಂತ ಹೇಳ್ತೀರಾ. ಅವ್ರಿಗೆಲ್ಲ ನೀವೇನಂತ ಹೇಳಿದ್ರಿ? ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ, ನನಗಾಗಿದೆ. ನೀವು ಬನ್ನಿ. ಅದು ನಾವು ಬಾಯಲ್ಲಿ ಹೇಳೋದಕ್ಕಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಲ್ಲಿ ಬಂದಾಗತ್ತೆ. ಇವಾಗ ಅವರನ್ನು ಬೆಳಗ್ಗೆ ಎದ್ದು ಯಾವಾಗ ಟೈಮ್ ಆಗುತ್ತೆ, ಯಾವಾಗ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ ಬಂದು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಜೋಶಲ್ಲಿ ಬರ್ತಾ ಇದ್ದಾರೆ. ನೋಡಿದ್ರಾ? ಮನೇಲಿ ಇದ್ರು ಬೇಗ ಫಸ್ಟ್ ಸರಾಕೆರ್ಗೆ ಹೋಗಿ ಥೆರಪಿನ ತಗೊಂಡು ಒಳ್ಳೆ ರಿಸಲ್ಟ್, ಅದಕ್ಕೆ ಫಸ್ಟ್ ಸರಾಕೆರ್ ಆಮೇಲೆ ಡ್ಯೂಟಿಗೆ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆಮ್ಮ, ಮನೆಗೆ ಅಂತ ಹೇಳಿ ಜೇಡ್ ವಾಟರ್ ನೀರನ್ನ ಕುಡಿತಾ ಇದ್ರಲ್ವಾ? ಜೇಡ್ ವಾಟರ್ ಏನ್ ಅನ್ಸುತ್ತೆ ನಿಮ್ಗೆ? ಜೇಡ್ ವಾಟರಿಂದ ಅದೇ ಗ್ಯಾಸ್ಟ್ರಿಕ್ ಮೇನು ಕಡಿಮೆ ಆಗಿದೆ. ಊಟ ಎಲ್ಲ ಮಾಮೂಲಾಗಿ ಇದು ಮಾಡ್ತಾ ಇದೀವಿ. ಚೆನ್ನಾಗಿದೆ, ಒಂಥರ ಫೀಲ್ ಚೆನ್ನಾಗಿದೆ. ಜೇಡ್ ವಾಟರ್ ಅಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದು ಕಮ್ಮಿ ಆಗಿದೆ, ಊಟನು ಚೆನ್ನಾಗಿದೆ. ಅಡಿಗೆ ಮಾಡಿದ್ರಿ ಅಲ್ವಾ? ಜೇಡ್ ವಾಟರ್ ಏನ್ ಅಡಿಗೆ ಮಾಡಿದ್ರಿ? ಒನ್ ಮೋರ್ ಅಂತಾರಲ್ಲ, ಬೆಳ್ಳುಳ್ಳಿ ಕಬಾಬು ಯೂಟ್ಯೂಬ್ ಅಲ್ಲಿ ಆ ತರ ಒನ್ ಮೋರ್ ಅಂತಿದ್ದಾರೆ ಬಿರಿಯಾನಿ ಮಾಡಿದ್ರೆ. ಅಂದ್ರೆ ನೋಡಿದ್ರ, ಫಸ್ಟ್ ಟೈಮ್ ಬಿರಿಯಾನಿ ಮಾಡಿ ಟೇಸ್ಟ್ ಚೆನ್ನಾಗಿತ್ತು ಅಂತ ಸುಮ್ನೆ ಹೇಳಿದ ತಕ್ಷಣ ಚಿಕನ್ ಬಿರಿಯಾನಿ ಮಾಡಿದ್ರು ಸೂಪರ್ ಆಗಿತ್ತು ಅಂದ್ರು. ಮೊನ್ನೆ ತಗೊಂಡ್ರು ಮಟನ್ ಬಿರಿಯಾನಿ ಮಾಡಿದ್ರೆ ಓ ಇದು ಸೂಪರ್ ಆಗಿದೆ ಅಂತ ಹೇಳ್ತಿದ್ರೆ. ಅದೇ ಒನ್ ಮೋರ್ ಅಂತ ಹೇಳಿ ನಾವು ಒಂದು ಜೇಡ್ ವಾಟರ್ ಅಲ್ಲಿ ನಾವು ಬಿರಿಯಾನಿ ಮಾಡ್ತೀವಿ. 1 ಗ್ಲಾಸ್ ಹಾಕೋದು ಇನ್ನು 3 ಗ್ಲಾಸ್ ಹಾಕಿ ಮಾಡ್ಬೇಕಾಗತ್ತೆ. ಆ ತರ ಕೇಳ್ತಾ ಇದ್ರೆ 1 ಗ್ಲಾಸ್ ಅಲ್ಲಿ ಬಿರಿಯಾನಿ ಮಾಡಿದ್ರೆ 3 ಗ್ಲಾಸ್ ಅಷ್ಟು ರೈಸ್ ಹಾಕ್ಬೇಕು ಅಂತ ಅನಿಸ್ತಂದ್ರೆ ಇನ್ನು ಜಾಸ್ತಿ ಊಟ ಏನಾಗುತ್ತೆ ಅವ್ರಿಗೆ ಸೇರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಖುಷಿ ಆಗಿದ್ಯಾ? ಅದೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದು ಬಿರಿಯಾನಿ ತಿನ್ಬೇಕಾದ್ರೆ ಜೇಡ್ ವಾಟರ್ ಒಂದು ಬಿರಿಯಾನಿ ಕಂಪಲ್ಸರಿ ಬರ್ಬೇಕು. ಜೇಡ್ ವಾಟರ್ ಇಸ್ಕೊಂಡೋಗಿ ಬಿರಿಯಾನಿ ಮಾಡಿ ತಿನ್ಬೇಕು. ಓಕೆನಾ? ಅದೇ ನಮ್ಮ ಒಂದು ಜೇಡ್ ವಾಟರ್ ಕೆಮಿಕಲ್ ಫುಡ್ ಎಲ್ಲ ತೆಗೆದು ನಿಮಗೆ ಹೆಲ್ತಿ ಫುಡ್ ಆಗಿ ಸಿಗುವಂತ ವಿಷಯ ಇರುತ್ತೆ, ಜೊತೆಗೆ ಆರೋಗ್ಯ ನಿಮಗೆ ಸಿಗುವಂತ ವಿಷಯಗಳಿರುತ್ತೆ. ನೀವು ಅಷ್ಟೇ ಜೇಡ್ ವಾಟರ್ ಅಲ್ಲಿ ಬಿರಿಯಾನಿ ಮಾಡೋಂಥವ್ರು ಮಾಡಿ ನೋಡಿ. ಆ ಟೇಸ್ಟ್ ವೆಜ್ ಬಿರಿಯಾನಿ ಮಾಡ್ಬೋದು, ಓನ್ಲಿ ನಾನ್ ವೆಜ್ ಅಲ್ಲ, ವೆಜ್ ಬಿರಿಯಾನಿ ಮಾಡಿ ಟೇಸ್ಟ್ ನೋಡಿ. ಓಕೆಪ್ಪ, ಖುಷಿ ಆಗ್ತಿದ್ದೀರಾ? ಖುಷಿ ಆಗ್ತದೆ, ತುಂಬಾ ಖುಷಿ ಆಯ್ತು. ಇಲ್ಲಿ ಕೂತ್ಕೊಂಡಿರೋ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಆರೋಗ್ಯ ಇಲ್ಲಿ ಬಂದು ಸರಕಾರಿಗೆ ಬಂದು ಆರೋಗ್ಯನ ತಗೊಳ್ಳಿ. ನಿಮ್ಮ ಮನೆಗೆ ಆದಷ್ಟು ತಗೊಂಡು ಹೋಗೋಕೆ ಟ್ರೈ ಮಾಡಿ. ಅಂದ್ರೆ ಇದು ನಿಮ್ಗೆ ಟ್ರಯಲ್ ಆಗಿ ಥೆರಪಿ, ರಿಯಲ್ ಥೆರಪಿ 2 ಟೈಮ್ಸ್ ಮಾಡಿ ಯಾವಾಗ ನೀವು ಥೆರಪಿನ ತಗೊಳ್ತಿರೋ ಅದು ರಿಯಲ್ ಥೆರಪಿ. ಖಾಲಿ ಹೊಟ್ಟೆ ಥೆರಪಿ ತಗೊಳ್ಳೋದು ನಿಮ್ಗೆ ಬೆಸ್ಟ್ ರಿಸಲ್ಟ್ ಅನ್ನ ಸಿಗುತ್ತೆ. ಅದಕ್ಕೋಸ್ಕರ ಅಮ್ಮ ಎಷ್ಟೇ ಕೆಲಸ ಇದ್ರು ಪಾಪ ಮನೇಲಿ
ಪ್ರೆಗ್ನೆಂಟ್ ಇರೋದಾರೆ ಆದ್ರೂ ಬೆಳಗ್ಗೆನೆ ಫಸ್ಟ್ ಬಂದ್ ಬ್ಯಾಚ್ ಅಲ್ಲಿ ಥೆರಪಿ ತಗೊಂಡಾಗ ನಾನು ವೆಯ್ಟ್ ಲಾಸ್ ಆಗ್ಲೇಬೇಕು ಮತ್ತೆ ಮಗಳನ್ನ ನಾನು ನೋಡ್ಕೋಬೇಕನ್ನೋದಕ್ಕೋಸ್ಕರನೇ ಫಸ್ಟ್ ಬ್ಯಾಚ್ ಬಂದ್ ಇನ್ನೊಂದು 4 ಮಂತ್ಸ್ ಇದೆ. ಆಮೇಲೆ ಡೆಲಿವರಿ ಆದ್ಮೇಲೆ ನಾನು ಬರೋಕ್ಕಾಗಲ್ಲ, ಅವರು ಬರೋಕ್ಕಾಗಲ್ಲ. ಅದಕ್ಕೆ ಮುಂಚೆ ಆರೋಗ್ಯ ದೇವ ತಗೊಂಡ್ರೆ ಅವ್ರನ್ನೂ ಕಾಪಾಡ್ಬೋದು, ನಾವು ಕಾಪಾಡ್ಕೋಬೋದು, ಎಲ್ಲರಿಗೂ ಚೆನ್ನಾಗಿರುತ್ತೆ ಫ್ಯಾಮ್ಲಿಗೆ ಅಂತ. ಫ್ಯಾಮ್ಲಿ ಆರೋಗ್ಯ ದೇವತೆ ಇದು. ಖಂಡಿತವಾಗಿ ಹಾಂ.